ಮೇ 20ಕ್ಕೆ ಸಾರಿಗೆ ನೌಕರರ ಮುಷ್ಕರ ರಾಜ್ಯದಾದ್ಯಂತ ಬಸ್ ಬಂದ್ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತದೆ. ಎಸ್ಮಾಗೂ ಜಗ್ಗಲ್ಲ ಅಂತ ಹೇಳ್ತಾ ಇದ್ದಾರೆ ಸಾರಿಗೆ ನೌಕರರು. ಎಸ್ಮಾ ಜಾರಿಗೊಳಿಸ್ತೀವಿ, ಎಲ್ಲಾದ್ರೂ ಪ್ರೊಟೆಸ್ಟ್ಗೆ ಹೋದ್ರೆ ಅಂತ ಹೇಳಿತ್ತು ಸರ್ಕಾರ, ಆದ್ರೆ ಅದಕ್ಕೂ ಕೂಡ ಬಗ್ಗಲ್ಲ ಅಂತ. ಸಾರಿಗೆ ಮುಷ್ಕರಕ್ಕೆ ಸಜ್ಜಾಗ್ತಾ ಇದ್ದಂತೆ ಸರ್ಕಾರ ಅಲರ್ಟ್ ಆಗಿದೆ. 26 ತಿಂಗಳ ಹಿಂಬಾಕಿ ನೀಡಿರುವಂತದ್ದು ಸರ್ಕಾರ. 38 ತಿಂಗಳ ಬಾಕಿ ವೇತನಕ್ಕೆ ಆಗ್ರಹಿಸ್ತಾ ಇದ್ದಾರೆ ಸಾರಿಗೆ ನೌಕರರು. 2024 ಜನವರಿ 1ರಿಂದ 25% ವೇತನ ಹೆಚ್ಚಳ ಆಗಬೇಕು. 31% ತುಟ್ಟಿ ಭತ್ಯೆ ಮೂಲ ವೇತನದಲ್ಲಿ ವಿಲೀನಕ್ಕೆ ಒತ್ತಾಯ ಮಾಡಲಾಗ್ತಾ ಇದೆ. ಬಾಟಾ ಮತ್ತು ಇತರ ಭತ್ಯೆ ಏರಿಕೆಗೂ ಕೂಡ ಬೇಡಿಕೆಯನ್ನು ಇಡಲಾಗಿರುವಂಥದ್ದು. ಕೋವಿಡ್ ಅವಧಿಯ ಅರಿಯರ್ಸ್ ಬಿಡುಗಡೆಗೆ ಆಗ್ರಹಿಸಲಾಗಿದೆ. 1272 ಕೋಟಿ ರೂಪಾಯಿ ಬಾಕಿ ಒಂದೇ ಕಂತಿನಲ್ಲಿ ನೀಡಬೇಕು ಅಂತಲೂ ಕೂಡ ಆಗ್ರಹ ಮಾಡಲಾಗ್ತಾ ಇದೆ. ಸರ್ಕಾರಕ್ಕೆ ಮೇ 19ರವರೆಗೂ ಡೆಡ್ಲೈನ್ ಅನ್ನ ನೀಡಲಾಗಿದೆ. ಸೊ ಆ ಡೆಡ್ಲೈನ್ನ ಒಳಗಡೆ ಸರ್ಕಾರ ಇವರನ್ನ ಮನವೊಲಿಸದೆ ಹೋದ್ರೆ ಮೇ 20ನೇ ತಾರೀಕಿಂದ ಎಲ್ಲ 4 ನಿಗಮಗಳಿಂದಲೂ ಕೂಡ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಲಾಗಿದೆ. ಬಸ್ ರೋಡಿಗೆ ಇಳಿಯೋದಿಲ್ಲ ಅಂತ ಹೇಳಿದ್ದಾರೆ. ಕಾದ್ ನೋಡಬೇಕು ಏನಾಗುತ್ತೆ ಅನ್ನುವಂಥದ್ದನ್ನ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ರು. ನ್ಯೂಸ್ 18 ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಇಲ್ಲ ಓಡಿಸ್ತೀವಿ ನಾವು, ಆ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸಬೇಕು ಅನ್ನುವಂಥದ್ದು ಗೊತ್ತಿದೆ ನಮಗೆ ಅಂತ ಹೇಳಿದರು. ಸೊ ಅವರನ್ನ ಮನವೊಲಿಸ್ತಾರ ಅಥವಾ ಒಂದ್ಸಲ ಇದೇ ರೀತಿಯ ಬಿಜೆಪಿ ಸರ್ಕಾರ ಇದ್ದಾಗ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅವಾಗ ಪ್ರೈವೇಟ್ ಬಸ್ನವ್ರಿಗೆಲ್ಲ ಹೇಳಿದ್ರು ವ್ಯವಸ್ಥೆಯನ್ನ ಮಾಡ್ಲಿಕ್ಕೆಲ್ಲ. ಸೊ ಈ ಬಾರಿ ಹಂಗೆ ಆಗ್ಬಿಡುತ್ತಾ ಗೊತ್ತಿಲ್ಲ. ತುಟ್ಟಿ ಭತ್ಯೆ ಜಾಸ್ತಿ ಮಾಡಬೇಕು, ವೇತನವನ್ನ ಹೆಚ್ಚಳ ಮಾಡಬೇಕು, 25% ಅಷ್ಟು, ಹಳೆಯ ಬಾಕಿ ಕೊಡಬೇಕು, ಹರಿಯರ್ಸ್ ಕೊಡಬೇಕು. ಈ ಪ್ರಮುಖ 4 ಬೇಡಿಕೆಗಳನ್ನ ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಮುಂಗಾರು ಮಳೆ ಈ ಮಂತ್ ಎಂಡಿಗೆ ರಾಜ್ಯಕ್ಕೆ ಎಂಟ್ರಿ ಆಗಲಿರುವಂಥದ್ದು. ಅದಕ್ಕೂ ಮುಂಚೆನೆ ರಾಜ್ಯದಲ್ಲಿ ಹಲವು ಕಡೆಗಳಲ್ಲಿ ಮಳೆ ಸುರಿತಾ ಇದೆ, ನಾನಾ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಪರಿಣಾಮ ಇದು. ರಾಜ್ಯದಲ್ಲಿ ಇನ್ನೂ 3-4 ದಿನ ಭಾರಿ ಮಳೆಯ ಮುನ್ಸೂಚನೆಯನ್ನ ಕೊಟ್ಟಿದೆ ಹವಾಮಾನ ಇಲಾಖೆ. ಮೇ 20ರವರೆಗೆ ಗುಡುಗು ಸಹಿತ ಭಾರಿ ಮಳೆ ಆಗುವಂತ ಸಾಧ್ಯತೆ ಇದೆಯಂತೆ. ಮೇ 20ರವರೆಗೆ ಅಂದ್ರೆ ಇನ್ನು 3-4 ದಿನಗಳ ಕಾಲ ಭಾರಿ ಮಳೆಯ ಮುನ್ಸೂಚನೆಯನ್ನ ಕೊಡಲಾಗಿದೆ. 26 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಕೊಡಲಾಗಿದೆ. ರಾಜ್ಯದ ಬಹುತೇಕ ಜಿಲ್ಲೆಗಳು ಅಂದ್ರೆ 26 ಜಿಲ್ಲೆಗಳಲ್ಲಿ ಇನ್ನೊಂದು 4-5 ಜಿಲ್ಲೆ ಬಿಟ್ಬಿಟ್ಟು ಇದು ಬಂದು ಎಲ್ಲ ಜಿಲ್ಲೆಯಲ್ಲೂ ಕೂಡ ಅಲರ್ಟ್ ಅನ್ನ ಕೊಡಲಾಗಿದೆ. ದಕ್ಷಿಣ ಒಳನಾಡು, ಉತ್ತರ ಒಳನಾಡಿಗೆ ಯೆಲ್ಲೋ ಅಲರ್ಟ್. ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆಯ ಮುನ್ಸೂಚನೆಯನ್ನು ಕೂಡ ಕೊಡಲಾಗಿದೆ. ಕರಾವಳಿ ಭಾಗದ ಜಿಲ್ಲೆಗಳಿಗೆ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಳಿದಂಥ ಜಿಲ್ಲೆಗಳಿಗೂ ಕೂಡ ಅಲರ್ಟ್ ಅನ್ನು ಕೊಡಲಾಗಿದೆ, ಯೆಲ್ಲೋ ಅಲರ್ಟ್ ಅನ್ನು ಕೊಡಲಾಗಿದೆ. ಇನ್ನು 5 ಜಿಲ್ಲೆಗಳನ್ನು ಹೊರತುಪಡಿಸಿ 26 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಕೊಡಲಾಗಿರುವಂಥದ್ದು. ಇನ್ನು 3-4 ದಿನಗಳ ಕಾಲ ಮಳೆ ಸುರಿಯುತ್ತೆ ಅಂತ. ಇದೊಂಥರ ಅಕಾಲಿಕ ಮಳೆ ಆಗಿರುವಂಥ ಹಿನ್ನೆಲೆಯಲ್ಲಿ ಜನಕ್ಕೆ ಮೊದಲೇ ಬಿಸಿಲ ಬೇಗೆ ಇತ್ತು, ಇಲ್ಲ ಅಂತಲ್ಲ, ಆದರೆ ಬೆಳೆದಂಥ ಬೆಳೆಗಳು ನಾಶ ಆಗ್ತಾ ಇದೆ. ರೈತರಿಗೆ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗ್ತಾ ಇರುವಂಥದ್ದು, ನಾನಾ ರೀತಿಯಾದಂಥ ಅವಾಂತರಗಳು ಸೃಷ್ಟಿ ಆಗ್ತಾ ಇದ್ದಾವೆ. ಎಷ್ಟೋ ಕಡೆ ಮನೆಗಳು ದರಶಾಹಿ ಆಗಿರುವಂಥದ್ದನ್ನ ಕೂಡ ನೋಡಿದ್ದೀವಿ ನಾವು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ರಾಜ್ಯದಲ್ಲಿ 26 ಜಿಲ್ಲೆಗಳಿಗೆ ಅಲರ್ಟ್ ಅನ್ನ ಕೊಡಲಾಗಿದೆ ಅಂದ್ರೆ ಆಲ್ಮೋಸ್ಟ್ 90% ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಅಂತ. ಇನ್ನು ಎಷ್ಟು ದಿನಗಳ ಕಾಲ ಇದೇ ರೀತಿಯಾದಂತಹ ಪರಿಸ್ಥಿತಿ, ಯಾವ್ಯಾವೆಲ್ಲ ಅವಾಂತರಗಳು ಇದುವರೆಗೂ ಸೃಷ್ಟಿಯಾಗಿದೆ, ನಷ್ಟ ಆಗಿದೆ ಅಂತ? ಪ್ರತಿಭೆ ಇನ್ನು 2-3 ದಿನಗಳ ಕಾಲ ಇದೇ ರೀತಿಯಾದಂತಹ ಪರಿಸ್ಥಿತಿ ರಾಜ್ಯದಲ್ಲಿ ಮುಂದುವರಿಯುತ್ತೆ. ಬೆಂಗಳೂರು ನಗರ ಆಗಲಿ, ಬೆಂಗಳೂರು ಗ್ರಾಮಾಂತರ ಆಗಲಿ, ಇಲ್ಲೆಲ್ಲ ಕಡೆ ಯೆಲ್ಲೋ ಅಲರ್ಟ್ ಅನ್ನು ಕೊಟ್ಟಿರುವಂಥದ್ದು. ಚಿಕ್ಕಮಗಳೂರು ಭಾಗದಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಅಂದರೆ ಕಳೆದ ಕೆಲವು ದಿನಗಳಿಂದಲೂ ಕೂಡ ಆ ಭಾಗದಲ್ಲಿ ಮಳೆ ಆಗ್ತಾ ಇತ್ತು. ನಿನ್ನೆ ಕೂಡ ಎಷ್ಟೆಲ್ಲ ಅವಾಂತರಗಳಾಯಿತು ಅನ್ನೋದನ್ನು ನಾವು ಗಮನಿಸಿದ್ವಿ. ಸೊ ಇನ್ನೂ ಅವಾಂತರಗಳು ಹಾಗೆ ಮುಂದುವರಿಯುತ್ತೆ. ಭಾರಿ ಮಳೆಯ ಎಚ್ಚರಿಕೆಯನ್ನು ಕೊಡಲಾಗಿದೆ. ಮೇ 19ನೇ ತಾರೀಕಿನವರೆಗೂ ಕರಾವಳಿ ಭಾಗದಲ್ಲಿ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಯಾಕಂದ್ರೆ ಸುಳಿಗಾಳಿ ಅಥವಾ ಗಾಳಿಯ ವೇಗ ಕೂಡ ಜಾಸ್ತಿ ಇರುವಂತಹ ಕಾರಣ ಅವರ ಸುರಕ್ಷತೆಯ ದೃಷ್ಟಿಯಿಂದ ಅವರಿಗೆ ಸಮುದ್ರಕ್ಕೆ ಇಳಿಯದೇ ಇರೋ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿರುವಂತಹ ಪರಿಣಾಮ ರಾಜ್ಯದ ಅನೇಕ ಕಡೆಗಳಲ್ಲಿ ಮಳೆ ಆಗ್ತಾ ಇರುವಂಥದ್ದು. ಸೊ ಪೂರ್ವ ಮುಂಗಾರಿನ ಅಬ್ಬರಕ್ಕೆ ಅನೇಕ ಕಡೆಗಳಲ್ಲಿ ರೈತರು ಕೂಡ ತತ್ತರಿಸಿ ಹೋಗಿದ್ದಾರೆ. ಬೆಳೆಗಳೆಲ್ಲವೂ ಕೂಡ ನಾಶ ಆಗಿ ಹೋಗಿರುವಂತಹ ಚಿತ್ರಣ ಕೂಡ ಕಂಡು ಬರ್ತಾ ಇರುವಂಥದ್ದು. ಸೊ ಈ ಸಲ ಕೇರಳಕ್ಕೆ 1 ವಾರ ಮುಂಚಿತವಾಗಿ ಮುಂಗಾರು ಪ್ರವೇಶ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು
ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಅಂದ್ರೆ ಮೇ 26ರ ಹೊತ್ತಿಗೆ ಕೇರಳಕ್ಕೆ ಮುಂಗಾರು ಪ್ರವೇಶ ಆಗುತ್ತೆ. ಸೊ ಕೇರಳಕ್ಕೆ ಮುಂಗಾರು ಪ್ರವೇಶ ಆದ ಕೆಲವೇ ದಿನಗಳಲ್ಲಿ ರಾಜ್ಯದಲ್ಲಿ ಮುಂಗಾರು ಪ್ರವೇಶ ಆಗುತ್ತೆ. ಸೊ ಈ ಸಲ ಮಳೆ ಅಬ್ಬರ ಜಾಸ್ತಿ ಇರುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಹವಾಮಾನ ಇಲಾಖೆ ಈಗಾಗಲೇ ಕೊಟ್ಟಿರುವಂತದ್ದು. ಪೃಥ್ವಿ. ಓಕೆ, ಧನ್ಯವಾದ ಪ್ರಗತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಆಲಿಕಲ್ಲು ಮಳೆ ಅವಾಂತರ ಆರಂಭದಲ್ಲೇ ರೈತರ ಬಾಳಲ್ಲಿ ಅವಾಂತರ ಸೃಷ್ಟಿಯಾಗಿದೆ. 2 ದಿನ ಸುರಿದಂಥ ಭಾರಿ ಮಳೆಗೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಇರುವಂಥ ಪರಿಸ್ಥಿತಿ ಅದಕ್ಕೆ ಹೇಳೋದು, ಮಳೆ ಬಂದರೂ ಕಷ್ಟ, ಬರದೇ ಇದ್ರೂ ಕಷ್ಟ ರೈತರಿಗೆ. ಮಳೆ ಬರದೇ ಇದ್ರೆ ಬೆಳೆ ಹಾಳಾಗೋಗುತ್ತೆ, ಮಳೆ ಬಂದ್ರೂ ಕೂಡ ಬೆಳೆ ಹಾಳಾಗುವಂಥ ಪರಿಸ್ಥಿತಿ. ಮನೆಗಳು ಕುಸಿತ ಆಗಿದ್ದಾವೆ. ಗಾಳಿಗೆ ಮುಗಿಸಿರುವಂಥದ್ದು 30ಕ್ಕೂ ಹೆಚ್ಚು ಶೆಡ್ಗಳು. ಕೊರ್ತಿ, ರೊಳ್ಳಿ, ಬಾಡಗಂಡಿ, ಸಿದ್ದಾಪುರದಲ್ಲಿ ಭಾರಿ ಹಾನಿಯಾಗಿದೆ ಆ ಊರುಗಳಲ್ಲಿ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಗ್ರಾಮಗಳು ಇವು. ಅರವಿಂದಪ್ಪ ಜರಾಳಿ ಎಂಬ ರೈತನ 14 ಎಕರೆ ಕಬ್ಬು ಹಾನಿಯಾಗಿದೆ. ರೊಳ್ಳಿ ಗ್ರಾಮದಲ್ಲಿ ಭಾರಿ ಮಳೆಗೆ ಹಸು ಕುರಿಗಳು ಸಾವನ್ನಪ್ಪಿರುವಂಥದ್ದು. ಬಿರುಗಾಳಿಗೆ ವಿದ್ಯುತ್ ಕಂಬಗಳು ಧರೆಗುರುಳಿದ್ದಾವೆ. ವಿದ್ಯುತ್ ವ್ಯತ್ಯಯ ಕೂಡ ಆಗಿದೆ. ಟ್ಯಾಂಕರ್ ಮೂಲಕ ಹಲವು ಗ್ರಾಮಗಳಿಗೆ ನೀರಿನ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಮಳೆ ಹಾನಿ ಪ್ರದೇಶಕ್ಕೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ಪರಿಹಾರ ನಿರೀಕ್ಷೆಯಲ್ಲಿದ್ದಾರೆ ರೈತರು. ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿರುವಂಥ ಹಿನ್ನೆಲೆಯಲ್ಲಿ ಸರ್ಕಾರ ಅಷ್ಟೋ ಇಷ್ಟೋ ಪರಿಹಾರವನ್ನು ಕೊಡುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಯಾಕಂದರೆ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಬೆಳೆದಿರ್ತಾರೆ ಬೆಳೆಗಳನ್ನು. ಬೆಳೆ ಕೈಗೆ ಬಂದ ಬಳಿಕ ಅದನ್ನು ಮಾರಿ ಸಾಲವನ್ನು ತೀರಿಸಬೇಕು ಅಂದ್ಕೊಂಡಿರ್ತಾರೆ. ಬಟ್ ಇದು ದೊಡ್ಡ ನಷ್ಟ ಅವರಿಗೆ. 15 ಎಕರೆಯಲ್ಲಿ ಬೆಳೆದಿದ್ದಂಥ ಕಬ್ಬು ನಾಶ ಆಯಿತು ಅಂದರೆ ಇದು ಒಬ್ಬ ರೈತನ ಎಕ್ಸಾಂಪಲ್ ಅಷ್ಟೇ. ಅಲ್ಲಿ ಸಾಕಷ್ಟು ಕಡೆ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಮರಗಳು ಬಿದ್ದಿರುವುದನ್ನು ಎಲ್ಲ ತುರ್ತಾಗಿ ಎಲ್ಲ ತೆರವುಗೊಳಿಸಿ ಸಂಚಾರಕ್ಕೆ ಈಗಾಗಲೇ ಸುಗಮವಾಗಿ ಮಾರ್ಗವನ್ನು ಮಾಡಿಕೊಟ್ಟಿರ್ತಾರೆ. ಈಗ ವಿದ್ಯುತ್ ಇಲಾಖೆಯಿಂದ ಎಲ್ಲ ಕಂಬಗಳನ್ನು ಪುನರ್ ಸ್ಥಾಪಿಸುವಂಥ ಕೆಲಸ ಅತ್ಯಂತ ವೇಗದಲ್ಲಿ ನಡೀತಾ ಇದೆ. ಅದು ಕೂಡ 2-3 ದಿನಗಳಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಕಂಬಗಳನ್ನು ಕೂಡಿಸಿ ವಿದ್ಯುತ್ ಸಂಚಾರವನ್ನು ನಿಯಮಿತವಾಗಿ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲೆಲ್ಲಿ ಈ ಥರ ಹಾನಿಯಾಗಿದೆ ಅದೆಲ್ಲ ಕೂಡ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು, ಕಂದಾಯ ನಿರೀಕ್ಷಕರು ಮತ್ತು ಬೆಳೆ ಹಾನಿಯಾಗಿದ್ದಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ತೋಟಗಾರಿಕೆ ಇಲಾಖಾಧಿಕಾರಿಗಳು ಜಂಟಿಯಾಗಿ ಸರ್ವೆ ಮಾಡ್ತಾ ಇದ್ದು ಅದನ್ನು ಕೂಡ ನಾವು ಬೀಸಿದಂಥ ಗಾಳಿ ಬಹಳ ಅನಾಹುತಗಳನ್ನು ಮಾಡಿದೆ. ಇಲ್ಲಿ ಬಾಡಗಂಡಿ ಮತ್ತು ಬಿಳಿಗಿ ಕೊರ್ತಿ ಸರ್ವೆ ನಂಬರ್ ನ್ಯಾಷನಲ್ ಹೈವೇ ಕಚ್ಚಿಕೆಸಿಂದ ಕಬ್ಬು ಬುಡದೆ ಸಮೇತ ಕಿತ್ತಿದಾವ. ಭಾಳ ಆದ್ರೆ ಒಂದು 3-4 ಫೂಟ್ ಕಬ್ಬು ಅದಾವ. ಆ ಕಬ್ಬು ಏನೈತಿ ಇಂಥ ಗಾಳಿ ಬೀಸಿದ್ದು ನಾವು ಯಾವಾಗ ನೋಡಿಲ್ಲ. ಅದು 100 ಕಂಬ ಬಿದ್ದಾವಲ್ಲಿ, ಒಂದು ಕಂಬಗಳು ಉಳಿದಿಲ್ಲ. ದನಕರುಗಳಿಗೆ ಒಟ್ಟಿದಂಥ ಬನಿಮಿ ಮೇವುಗಳು ರೀ, ಜೋಳದ ಬನಿಮಿ ಇವೆಲ್ಲನೂ ಕಿತ್ತು ಬಿದ್ದು ಎಲ್ಲ ತೋರಿಕೆಸಿಂದ ಭಾಳ ಹಾನಿ ಆಗೈತಿ. ಸರ್ಕಾರ ತಹಸೀಲ್ದಾರ್ ಜಿಲ್ಲೆಯಲ್ಲಿ ನಿನ್ನೆ ಬಿರುಗಾಳಿ ಸಹಿತ ಮಳೆ, ಬ್ಯಾಡಗಿ ಮಾರುಕಟ್ಟೆಗೆ ನುಗ್ಗಿದ್ದಂಥ ಮಳೆ ನೀರು ರೈತರು ಮತ್ತು ವ್ಯಾಪಾರಿಗಳಿಗೆ ಭಾರಿ ನಷ್ಟ ಆಗಿದೆ. ಮಾರುಕಟ್ಟೆಗೆ ಮಳೆ ನೀರು ನುಗ್ಗದಂಥ ಹಿನ್ನೆಲೆಯಲ್ಲಿ ಭಾರಿ ನಷ್ಟ ಆಗಿರುವಂಥದ್ದು ಹಾವೇರಿಯಲ್ಲಿ. ಸೋಮಲಾಪುರದಲ್ಲಿ ಧರೆಗುರುಳಿರುವಂಥದ್ದು ಮರ. ರಾಣೆಬೆನ್ನೂರು ತಾಲೂಕಿನ ಸೋಮಲಾಪುರ ಗ್ರಾಮ ಅದು. ಕುರಿಗಳ ಮೇಲೆ ಲೈಟ್ ಕಂಬ ಉರುಳಿ ಬಿದ್ದು ಅವಾಂತರ ಸೃಷ್ಟಿಯಾಗಿತ್ತು. ಹಾವೇರಿ ನಗರ ಪೊಲೀಸ್ ಠಾಣೆಗೂ ನುಗ್ಗಿರುವಂಥದ್ದು ನೀರು. ಶಿಗ್ಗಾವಿ ತಾಲೂಕಿನ ಹಲವೆಡೆ ಮನೆಗಳ ಗೋಡೆ ಕುಸಿತ ಆಗಿದೆ. ಚಿಲ್ಲೂರು, ಶಿಡ್ಲಾಪುರ ಗ್ರಾಮಗಳಲ್ಲಿ ಮಳೆ ಅವಾಂತರ ಸೃಷ್ಟಿ ಮಾಡಿರುವಂಥದ್ದು. ಮಳೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಮಾರುಕಟ್ಟೆಯಲ್ಲಿ ಬೇರೆ ಮಳೆ ನೀರು ನುಗ್ಗದಂಥ ಹಿನ್ನೆಲೆಯಲ್ಲಿ ಅಲ್ಲಿ ತಗೊಂಬಂದಿದ್ರಲ್ಲ ಮಾರೋದಕ್ಕೆ, ಆ ಬೆಳೆಗಳು ಕೂಡ ನಾಶ ಆಗೋಗಿರುವಂಥದ್ದು. ಅದರ ಜೊತೆಗೆ ಸಂತೆ ಬೇರೆ ನಡೀತಾ ಇತ್ತು. ಅದು ತರಕಾರಿ ಎಲ್ಲ ಕೊಚ್ಕೊಂಡೋಗಿದೆ. ಆ ಪರಿಸ್ಥಿತಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ, ಯಾವ ರೀತಿಯಾಗಿ ಅವಾಂತರ ಸೃಷ್ಟಿಯಾಗಿದೆ ಅಲ್ಲಿ ಅನ್ನುವಂಥದ್ದು ಗಮನಿಸ್ಬೋದು. ಮತ್ತು ಒಂದು ಕಡೆ ಪೊಲೀಸ್ ಠಾಣೆಗೆ ಮಳೆ ನೀರು ನುಗ್ಗಿದೆ. ಮಳೆ ಬಂದ ಬಳಿಕ ಪ್ರವಾಹದ ಪರಿಸ್ಥಿತಿಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಮಳೆಯ ಅವಾಂತರ 25ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಬೆಳೆ ನಾಶ ಆಗಿದೆ. ಧರೆಗುರುಳಿರುವಂಥದ್ದು ಮರಗಳು, ವಿದ್ಯುತ್ ಕಂಬಗಳು. ಹರಪನಹಳ್ಳಿ ತಾಲೂಕಿನಲ್ಲೂ ಕೂಡ ಭಾರಿ ಹಾನಿಯಾಗಿದೆ. 25ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಮನೆಗಳ ಮೇಲೆ ಬಿದ್ದಿರುವಂಥದ್ದು ಮರದ ಕೊಂಬೆಗಳು. ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿ ಆಗಿಲ್ಲ ಹರಪನಹಳ್ಳಿಲಿ. ಕೊಪ್ಪಳದಲ್ಲಿ ಬಿರುಗಾಳಿ ಮಳೆಗೆ ಬೃಹತ್ ಮರ ಧರೆಗುರುಳಿದೆ. ಕೊಪ್ಪಳ ತಾಲೂಕಿನ ಮುದ್ದಬಳ್ಳಿಯಲ್ಲಿ ಧರೆಗುರುಳಿರುವಂಥದ್ದು ಮರ. ಹಲವು ವಾಹನಗಳು ಜಖಮಾಗಿದ್ದಾವೆ. ಹರಸಾಹಸ ಪಟ್ಟು ತೆರವು ಮಾಡುವಂಥ ಕೆಲಸ ಆಗಿದೆ ಅಲ್ಲಿ. ಕೊಪ್ಪಳ ತಾಲೂಕಿನ ಹ್ಯಾಟಿ ಹೊಸಹಳ್ಳಿಯಲ್ಲಿ ಬಾಳೆ ಬೆಳೆ ನಾಶ ಆಗಿದೆ. 2 ಎಕರೆಯಲ್ಲಿ ದೇವಪ್ಪ ಎಂಬುವರು ಬೆಳೆದಂಥ ಬಾಳೆ ಬೆಳೆ ನಾಶ ಆಗಿದೆ.